ಸಂಜೆ 6:45ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಜೊತೆಗಿರುವನು ಚಂದಿರ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ನಮ್ಮ ಟೀಮ್ನ ಹೊನ್ನಾಳಿ ಚಂದ್ರಶೇಖರ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಈ ಮಾಹಿತಿಯನ್ನ ನೀಡಿದರು. ನಮ್ಮ ಟೀಮ್ ರಂಗತಂಡ ಶಿವಮೊಗ್ಗ ರಂಗಾಯಣ ಇವರ ಸಂಯುಕ್ತಾಶ್ರಯದಲ್ಲಿ ನಾಟಕ ಮತ್ತು ರಂಗ ಸಂವಾದ ಆಯೋಜನೆ ಮಾಡಲಾಗಿದೆ. ಸಂವಾದ ಕಾರ್ಯಕ್ರಮ ಫೆಬ್ರವರಿ 21ರ ಬೆಳಗ್ಗೆ 10 ಗಂಟೆಗೆ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿದೆ. ರಂಗಾಯಣ ನಿರ್ದೇಶಕ ಪ್ರಸನ್ನ ಸಾಗರ್ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಅದೇ ದಿನ ಸಂಜೆ 6:45ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಅನ್ನೋ ಮಾಹಿತಿಯನ್ನ ನೀಡಿದರು. ಒಂದು ವಿಶೇಷವಾದ ನಾಟಕ ಪ್ರದರ್ಶನವನ್ನ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಜೊತೆಗಿರುವನು ಚಂದ್ರ ಅನ್ನುವಂಥ ನಾಟಕ. ಜೊತೆಗಿರುವನು ಚಂದ್ರ ಅನ್ನುವಂಥ ನಾಟಕವನ್ನ ಕರ್ನಾಟಕದ ಹಲವು ತಂಡಗಳು ಮಾಡಿದ್ದೇವೆ. ಆದರೆ ಈ ತಂಡ, ಮೈಸೂರಿನ ಸಂಕಲ್ಪ ತಂಡ, ಈ ನಾಟಕ ಮಾಡ್ತಿರ್ತಕ್ಕಂಥ ವಿಶೇಷ ಏನಂದ್ರೆ, ಈ ತಂಡದಲ್ಲಿ ನಿರ್ದೇಶನ ಮಾಡೋದು ಹುಲ್ಗಪ್ಪ ಕಟ್ಟಿಮನಿ ಅವರು ಮತ್ತು ನಟನೆ ಮಾಡ್ತಿರೋದು ಮೈಸೂರು ರಂಗಾಯಣ ಅದರ ಹಿಂದಿನ ಕಲಾವಿದರಾದಂಥ ಮಂಗಳ ಅವರು ರಂಗಾಯಣ ರಘುವರ ಪತ್ನಿ. ಮತ್ತೆ ಇವರಿಬ್ಬರೂ ಸಹ ಕರ್ನಾಟಕದ ಕನ್ನಡ ರಂಗಭೂಮಿಯ ಬಹಳ ಪ್ರಮುಖ ಕಲಾವಿದರು. ಹುಲ್ಗಪ್ಪ ಕಟ್ಟಿಮನಿ ನಿರ್ದೇಶನ ಮಾಡೋದಲ್ಲದೆ ಅವರು ಸ್ವತಃ ನಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಈ ಜೊತೆಗಿರುವ ಚಂದ್ರ ನಾಟಕದಲ್ಲಿ. ಈ ನಾಟಕ ಜಯಂತ ಕಾಯ್ಕಿಣಿ ಅವರು ರೂಪಾಂತರ ಮಾಡಿದಂತಹ ನಾಟಕ ಇದು. 21ನೇ ತಾರೀಕು ಸಂಜೆ 6:45ಕ್ಕೆ ಪ್ರದರ್ಶನ ಆಗುತ್ತೆ. ನಾಟಕಕ್ಕಿಂತ ಮುಂಚೆ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ, ನೇರವಾಗಿ ನಾಟಕ ಪ್ರದರ್ಶನ ಆಗುತ್ತೆ. ಪ್ರವೇಶ ದರ 100 ರೂಪಾಯಿನ ನಿಗದಿ ಮಾಡಲಾಗಿದೆ. ಯಾಕಂದ್ರೆ ಇದೊಂದು 27 ಜನರ ತಂಡ ಈ ನಾಟಕವನ್ನು ಅಭಿನಯಿಸ್ತಾ ಇರೋದು ಕುವೆಂಪು ರಂಗಮಂದಿರದಲ್ಲಿ. ಹಾಗಾಗಿ ಒಂದು ಬೃಹತ್ ತಂಡ ಮತ್ತೆ ಆಯೋಜನೆಯ ವೆಚ್ಚವೂ ಸಹ ಬೃಹತ್ ಆಗಿರೋದ್ರಿಂದ 100 ರೂಪಾಯಿ ಒಂದು ಪ್ರವೇಶ ದರವನ್ನು ನಿಗದಿ ಮಾಡಿದ್ದೇವೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಅಂಶ ಅಂದ್ರೆ, ಇದೇ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರಂಗಾಯಣದ ಜೊತೆ ಸೇರಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಹುಲ್ಗಪ್ಪ ಕಟ್ಟಿಮನಿ ಹಾಗೂ ಮಂಗಳ ಅವರ ಜೊತೆಗೆ ಒಂದು ರಂಗ ಸಂವಾದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ರಂಗಾಯಣ ಜೊತೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಉಚಿತ ಇರುತ್ತೆ. ಅದು ರಂಗ ಸಂವಾದ ಎಲ್ಲಾ ಸಾರ್ವಜನಿಕರಿಗೂ ಮುಕ್ತ ಪ್ರವಾಸಿ ಆಗುತ್ತೆ. ಸಂಜೆ ಕಾರ್ಯಕ್ರಮ 6:45ಕ್ಕೆ ನಾಟಕ ಪ್ರದರ್ಶನ. ಶಿವಮೊಗ್ಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬೆಂಬಲಿಸಬೇಕು ಅಂತ